ಏನೇ ಮಾಡಿದ್ರು ಪಾಪ ನನ್ನ ಮಗಳಿಗೆ ಇಷ್ಟ. ಆಮೇಲೆ ಈ ಚಿಕ್ಕವನು 9 ವರ್ಷವನಲ್ಲ, ಅವನು ಈ ದ್ವಾಪರ ಸಾಂಗು ಆ ಸ್ಟೆಪ್ಸ್ ನೋಡ್ಬಿಟ್ಟೆ ಕ್ಯೂಟಿ ಪೈ ಅಂತವನೇ. ನಾನು ಏನೋ ಇದು ನನಗೆ ಕ್ಯೂಟಿ ಪಾಪ, ಏನು ಕ್ಯೂಟಿ ಇದೆಯಾ 9 ವರ್ಷದವನು. ಆಮೇಲೆ ಆ ಸಾಂಗಲ್ಲಿ ಅಥವಾ ಜೇನ ಹನಿಯೊಳಗೆ ಹಿಂಗೆ ಮಾಡ್ಬಿಟ್ಟು ತಲೆ ಹಿಂಗೆ ಮಾಡ್ತೀನಲ್ಲ, ಅದನ್ನ ಮಾಡು ಒಂದ್ಸಲಿ ತೋರಿಸು, ಗ್ಲಾಸ್ ಹಾಕೋ ಅಂತ ಗ್ಲಾಸ್ ತಂದು ಕೊಟ್ಟ. ಗ್ಲಾಸ್ ಹಾಕಿಲ್ಲ ಹಾಕೊಂಡು, ಇಲ್ಲ ಮಾಡು ಚೆನ್ನಾಗಿದೆ, ಗ್ಲಾಸ್ ತೆಗೆದ್ಬಿಟ್ಟು ಒಂದ್ಸಲಿ ಗ್ಲಾಸ್ ಹಾಕ್ಬಿಟ್ಟು ಒಂದ್ಸಲಿ ಜೇನ ಹನಿಯೊಳಗೆ ಹೊರಗಡೆ ಇದನ್ನ ಮಾಡೋದು ಪೇಮೆಂಟ್ ತಗೋತಿದ್ದ, ಫ್ರೀಯಾಗಿ ಮಾಡ್ಕೊಡ್ಬೇಕಾದ್ರೆ ಕೇಳ್ತಿರೋದೇ ಪೇಮೆಂಟ್ ಅಲ್ವಾ ನನಗೆ. 9 ವರ್ಷದ ಮಗ, ನಿಮ್ಮ ಮಗ ಅಷ್ಟು ಅಬ್ಸರ್ವ್ ಮಾಡಿದವಲ್ಲ ಅವನು. ಪಾಪ ನೀವು ತಲೆ ಹಿಂಗೆ ಮಾಡ್ತಿರಲ್ಲ, ತುಂಬ ಇಷ್ಟ, ಕ್ಯೂಟಿ ಪೈ ಅಂತವನು. ಇವನು ಯೂಟ್ಯೂಬ್ ನೋಡಿ ಇದೆಲ್ಲ ಕಲ್ತಿರೋದು ಮಕ್ಕಳು, ಕ್ಯೂಟಿ ಪೈ ಚಬಿ ಪೈ ಅಂತಾನೆ. ಸೊ ನಾನು ಅಂದ್ಕೊಂಡೆ ಇವನು ಇಷ್ಟಪಡ್ತಾನೆ. ನಾನು ಮಾಡಿದೆ, ಇಬ್ಬರು ಮಕ್ಳು ಮುಂದೆ ಚರಿ ವಿಹಾನ್ ಕೂರಿಸ್ಕೊಂಡು ಇಬ್ಬರು ಮುಂದೆ ಅದು ಮಾಡ್ತಾಯಿದ್ದ. ಅವ್ನು ಖುಷಿ ಪಡ್ತಿದ್ದ, ಅದು ಒಂದಕ್ಕೆ ಖುಷಿ ಪಟ್ಟಿದ್ದ, ಅವ್ನು ತಲೆ ಹಿಂಗೆ ಅನ್ನೋದು, ಪಪ್ಪ ಸಕ್ಕತ್ತಾಗಿದೆ, ಇನ್ನೊಂದ್ಸಲಿ ಮಾಡಲು ತಲೆನೂ ಬರುತ್ತೆ ನನಗೆ ಅಂತ. ಸೊ ದಟ್ ಶೋಸ್. ಈಗ ನಿಮಗೆ ನಿಮ್ಮ ಮಗ ಬಂದು ಪಾಪ ತುಂಬ ಚೆನ್ನಾಗಿದೆ ನೀನು ಮಾಡು ಅಂತಾನಲ್ಲ, ನಾನು ಮುಂದೆ ಒಂದ್ಸಲಿ ಮಾಡು ಅಂತಾನಲ್ಲ, ಅವ್ನು ಕೇಳ್ತಿರೋದೇ ಪೇಮೆಂಟ್ ನಿಮಗೆ. ಆಮೇಲೆ ಆ ಮಕ್ಕಳು ನೀವು ಹೇಳಿದಾಗೆ ಚಿಕ್ಕ ಮಕ್ಕಳು ಆಡಿಯನ್ಸ್ ಇದ್ದಾರೆ, ಆ ಇನ್ನೋಸೆಂಟ್ ಆಡಿಯನ್ಸಿಗೆ ನಾನು ಸರಿಯಾಗಿರೋದನ್ನ ಸರ್ವ್ ಮಾಡಬೇಕು, ಅದೇ ಹ್ಯಾಪಿನೆಸ್ ಅಲ್ಲ ಇವರೇ. ಅದು ಬಿಟ್ಬಿಟ್ಟು ಪಾಪ ಅದು ಮಾಡಬೇಡ ಪಾಪ ಅಂದಾಗ ಏನದು, ಯು ಗಾಟ್ ಮೈ ಪಾಯಿಂಟ್ ಕರೆಕ್ಟ್ ಅಲ್ಲ, ಆ ಥರ ಆಗಬಾರ್ದಲ್ಲ. ಸೊ ಅದು ಕಾನ್ಷಿಯಸ್ ಆಗಿ ನಾನು ಎಫರ್ಟ್ ಹಾಕ್ತೀನಿ. ಎಫರ್ಟ್ ಅನ್ನೋದಕ್ಕಿಂತ ನನ್ನ ಜೊತೆ ಒಂದೆರಡು ಮೀಟಿಂಗ್ ಆದಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಕರೆಕ್ಟ್ ಗುರು ಇವ್ರು ಈ ಲೈನ್ ದಾಟ. ಸೂಪರ್. ಅದಾದ್ರೆ ಆ ಕ್ಲಾರಿಟಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಆ ಕ್ಲಾರಿಟಿ ಇದ್ರೆ ಆಡಿಯನ್ಸ್ ಧೈರ್ಯವಾಗಿ ಬರ್ಬೋದಲ್ಲ. ಗಣೇಶ್ ಪಿಕ್ಚರ್ ಬಾ ನೋಡ್ಬೋದು. ಈಗ ಇದರಲ್ಲಿ ಶಶಿಕುಮಾರ್ ಸರ್ ಇದ್ದಾರೆ, ನೀವು ಅದೇ ಒಂದು ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ರಿ ಅವಾಗೆಲ್ಲ ನಾವು ನೋಡ್ಕೊಂಡು ಬೆಳ್ತಿದ್ವಿ ಅಂತ. ಈಗ ನೆಕ್ಸ್ಟ್ ನೀವು ರಮೇಶ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಾ, ಅದು ನನ್ನಂತ ಎಷ್ಟು ಆಡಿಯನ್ಸಿಗೆ ಅವೆಲ್ಲ ಡ್ರೀಮ್. ಇವ್ರನ್ನೆಲ್ಲ ಅವ್ರನ್ನೂ ಅವಾಗ ಇಷ್ಟಪಟ್ಟಿದ್ವಿ, ಇವ್ರನ್ನ ಇವಾಗ ಇಷ್ಟಪಡ್ತಾ ಇದ್ದೀವಿ. ಈಗ ಮತ್ತೆ ಇವರು ಒಟ್ಟಿಗೆ ಮಾಡ್ತಾ ಇದ್ದಾರಲ್ಲ, ಏನು ಹೊಸದಾಗಿ ನಮಗೆ ಸಿಗ್ಬೋದು ಅಂತ. ಈ ಥರ ಮಲ್ಟಿ ಸ್ಟಾರರ್ ಅಥವಾ ಒಂದು ಫ್ರೇಮಲ್ಲಿ ಆ ಥರದ್ದು ನಮಗೆ ಸಿಗೋಕ್ಕೆ ತುಂಬ ನಕ್ಷತ್ರಗಳು ಕಾಣಿಸ್ತವೆ ಅಂದಾಗ ನನಗೆ ರಮೇಶ್ ಸರ್ ಜೊತೆ ಈಗ ನೆಕ್ಸ್ಟ್ ಏನು ಮಾಡ್ತೇನೆ ಆ ಸಿನಿಮಾ, ಶಶಿ ಸರ್ ಜೊತೆ ಇದರಲ್ಲಿ ಮಾಡಿರೋದು, ಆ್ಯಂಡ್ ಶಿವಣ್ಣನ ಜೊತೆ ಒಂದು ಮಾಡ್ತಾ ಇದ್ದೀವಿ, ಮಾತುಕತೆ ನಡೀತಾ ಇದೆ. ಅದು ಕೇಳಕ್ಕೆ ಖುಷಿ. ಇನ್ನು ಶಿವಣ್ಣ ಮತ್ತೆ ಗೋಲ್ಡನ್ ಸ್ಟಾರ್ ಒಟ್ಟಿಗೆ ಅಂದರೆ ಸೊ ಅದು ಸೊ ಇವೆಲ್ಲ ಖುಷಿಯಾಗಿ ಮಾಡೋದು, ಬಿಕಾಸ್ ಅವ್ರನ್ನ ನಾವು ಸ್ಕ್ರೀನಲ್ಲಿ ನೋಡ್ಕೊಂಡ್ಬೆಳಿದ್ರೆ. ಓಮ್ ಬಂದಾಗ ಐ ಥಿಂಕ್ 10th ಸ್ಟ್ಯಾಂಡರ್ಡ ನಾನೇನು ಐ ಲವ್ ಯು ಅದು ಮ್ಯೂಸಿಕ್, ಅದು ಇವತ್ತಿಗೂ ಆ ಮ್ಯೂಸಿಕ್. ರಮೇಶ್ ಸರ್ ಅಮೇರಿಕಾ ನಂಗೆ ರಮೇಶ್ ಸರ್ ನೀವು ಕರಿಯೋಗ್ರಾಫ್ ನೋಡಿದಾಗ ಅಥವಾ ಅವರು ಆ ಟೈಮಲ್ಲಿ ತ್ಯಾಗ ಮಾಡಿದ್ದೆ ಜಾಸ್ತಿ ಪ್ರೀತಿನ, ನೀವು ಎಲ್ಲೋ ಒಂದ್ ಕಡೆ ತ್ಯಾಗ ಮಾಡಿದ್ರಿ. ಈಗ ಇವರಿಬ್ರು ಒಂದ್ ಫ್ರೇಮಲ್ಲಿ ಸೇರ್ಸಿದ್ರಲ್ಲಪ್ಪ ಇವ್ರು. ಇಲ್ಲ ಹೆಚ್ಚು ತ್ಯಾಗ ಮಾಡಿರೋದು ರಮೇಶ್ ಸರ್ ಅಲ್ವಾ. ನಾನು ಒಂದೆರಡು ಪಿಕ್ಚರ್ ತ್ಯಾಗ, ಅದು ಹಿಟ್ ಆಗಿರೋದ್ರಿಂದ ತ್ಯಾಗ ಅನ್ಸುತ್ತೆ. ಹೌದು, ಅದೇ ಜಾಸ್ತಿ ಮಾಡಿದ್ದಾರೆ. ತ್ಯಾಗ ಮಾಡಿರೋದೇ ರಮೇಶ್ ಸರ್. ಅವ್ರಿಗೆಲ್ಲ ನಾವು ಕಂಪೇರ್ ಮಾಡ್ಕೋಬಾರ್ದು. ಅವ್ರು ಎಂತೆಂತ ಅಮೃತ ವರ್ಷಿಣಿ, ಅಮೇರಿಕಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ಅದ್ಭುತ ಮಾಸ್ಟರ್ ಪೀಸ್. ಶಶಿ ಸರ್ ಒಳ್ಳೊಳ್ಳೆ ಎಂತೆಂತ ಸರ್, ರೆಡಿಮೇಡ್ ಗಂಡ, ಪೊಲೀಸ್ ಹೆಂಡತಿ, ಇಬ್ಬರು ಹೆಂಡ್ತಿರ ಮುದ್ದಿನ ಪೊಲೀಸ್, ರಾಣಿ ಮಹಾರಾಣಿ, ಒಳ್ಳೊಳ್ಳೆ ಸಿನಿಮಾ. ಶಿವಣ್ಣ ಬಿಡಿ ಫ್ಯಾಂಟಾಸ್ಟಿಕ್. ಎಲ್ಲರೂ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ಮಾಡ್ತಿದ್ದಾರೆ, ಮುಂದೆ ಕೂಡ ಮಾಡಬೇಕು, ಮಾಡ್ತಾರೆ ಅನ್ನೋದು ನಮ್ಮ ಆಸೆ ಆಸ್ ಎ ಆಡಿಯನ್. ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದಿರೋರು ನಾವು. ನನಗೆ ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ. ನಾವು 2006 ಚೆಲ್ಲಾಟ ಮುಂಗಾರು ಮಳೆ ಬಂದಾಗ ನನಗೆ ತುಂಬ ಆಸೆ ಇತ್ತು ವಿಷ್ಣು ಸರ್. ನಾನು ವಿಷ್ಣು ಸರ್ ಫ್ಯಾನು ಚಿಕ್ಕವನಿಂದನೂ. ಓಕೆ, ನನಗೆ ಅಣ್ಣವರು ಅಂದರೆ ಒಂಥರ ಅಪ್ಪನ ಥರ, ಅಪ್ಪಾಜಿ ಥರ ದೊಡ್ಡವರು. ಅದು ವಿಷ್ಣು ಸರ್ ಅಂದರೆ ನನಗೆ ಒಂಥರ ಫ್ಯಾನ್, ನಮ್ಮ ಗುರು ಅಂತ. ನಂಗೆ ತುಂಬ ಆಸೆ ಇತ್ತು ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು, ಒಂದು ಅಪ್ಪ ಮಗಂದು ಸಮಥಿಂಗ್ ಲೈಕ್ ದ್ಯಾಟ್, ಒಂದು ಬೇರೆ ಥರದ ಸ್ಕ್ರಿಪ್ಟ ಏನೋ ಒಂದು ಮಾಡಬೇಕು ಅಂತ ಆಸೆ ಇದೆ, ಆಗಲಿಲ್ಲ.
ಬಟ್ ಈಗ ರಮೇಶ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ, ಶಶಿ ಸರ್ ಜೊತೆ ಈ ಸಿನಿಮಾಲಿ, ಒಂದು ಶಿವಣ್ಣನ ಜೊತೆ, ರವಿ ಸರ್ ಜೊತೆ ಮುಂಗಾರು ಮಳೆ 2 ಆ್ಯಕ್ಟ್ ಮಾಡಿದೆ. ರವಿ ಸರ್ ಅವ್ರ ಸಾಂಗ್ಸು, ರಣಧೀರ, ಪ್ರೇಮಲೋಕ, ಅವಾಗ ಚಿಕ್ಕವರಲ್ಲಿ ನೋಡಿದಾಗ ಅನ್ಸುತ್ತೆ ಇವರೆಲ್ಲ ನಿಜವಾಗ್ಲೂ ಮನುಷ್ಯರ, ದೇವ್ರ, ಇವ್ರು ನಿಜವಾಗ್ಲೂ ನಮ್ಮ ಥರ ಊಟ ಮಾಡ್ತಾರೆ, ನಮ್ಮ ಥರ ಓಡಾಡ್ತಾರೆ, ಇವರು ಏನು ಅನಿಸ್ತಿತ್ತಲ್ಲ, ಮಿರಾಕಲ್ ಅನ್ಸೋರು ಇವರೆಲ್ಲ ಅಲ್ವಾ. ಸೊ ಅವ್ರನ್ನೆಲ್ಲ ಈಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು, ಸ್ಕ್ರೀನ್ ಶೇರ್ ಮಾಡೋದು ಗಿವ್ಸ್ ಮಿ ಮೋರ್ ಹ್ಯಾಪಿನೆಸ್ ಆ್ಯಸ್ ಎ ಆ್ಯಕ್ಟರ್, ಆ್ಯಸ್ ಎ ಫ್ಯಾನ್ ಬಾಯ್, ಆ್ಯಸ್ ಎ ಆಡಿಯನ್. ಖುಷಿ ಕೊಡೋಂಥ ವಿಷಯ ಅಲ್ವಾ ಇವೆಲ್ಲ. ಸೊ ಅದೊಂದು ಮಿಸ್ ಆಯಿತು ವಿಷ್ಣು ಸರ್ ಜೊತೆ. ಫೀಮೇಲ್ ಫ್ಯಾನ್ ಬೇಸ್, ಆ ಕ್ರೇಜು, ಆ ಮುಂಗಾರು ಮಳೆ ಬಂದು ಅದಾದಮೇಲೆ ನೀವು ಮದುವೆ ಆದ್ರಿ ಅಂತ ಗೊತ್ತಾದಾಗ ಆವಾಗ ಡಿಸಪಾಯಿಂಟ್ ಆಗಿದ್ದು ಜನಗಳು ಇವತ್ತಿಗೂ ಡಿಸಪಾಯಿಂಟ್ಮೆಂಟ್ ಅವರಿಗೆ. ಮದುವೆ ಆಗಲೇಬೇಕಲ್ಲ. ಅಲ್ಲ ನಾ ಹೇಳೋದು, ಆ ಥರದೊಂದು ಕ್ರೇಜ್ ನೋಡಿದವ್ರು ನೀವು, ಆ ಥರದೊಂದು ಕ್ರೇಜ್ ನೋಡಿ. ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಇವರೇ, ಕ್ರೇಜ್ ಅಂತೀವಲ್ಲ, ನನಗೆ ಗೊತ್ತಾಗಲ್ಲ ಅದ್ರಲ್ಲಿ ಇದ್ದಾಗ ಆ ಮೂಮೆಂಟಲ್ಲಿ ಗೊತ್ತಾಗಲ್ಲ ಇವರೇ. ಈಗ ನೀವು ನಾನು ಅವಲ್ಲ ಹೇಳಿದ್ರು ಹಿಟ್ಟು ನಂಗೆ ಗೊತ್ತಾಗಲ್ಲ ಅದು. ಫೇಲ್ಯೂರ್ ಅಂತ ಅಲ್ಲ, ಅದು ಅಷ್ಟೇ. ನಿಮಗೆ ಓನ್ಲಿ ನಂಬರ್ಸ್ ವಿಲ್ ಟೆಲ್ ಯು. ಒಂದ್ಸಲಿ ಪಿಕ್ಚರ್ ರಿಲೀಸ್ ಆಗಿ ವೆನ್ ವಿಲ್ ಗೆಟ್ ಟು ನೋ ದ ನಂಬರ್ಸ್ ಅಲ್ಲ, ವೀಕ್ಲಿ, ಡೈಲಿ, ವಾಟ್ ವಿ ಕಾಲ್ ಆಸ್ ಎ ಕಲೆಕ್ಷನ್. ಆವಾಗಲೇ ಗೊತ್ತಾಗೋದು ನಿಮ್ಮ ಪಿಕ್ಚರ್ ಏನಾಗಿದೆ ಅಂತ. ಆ್ಯಂಡ್ ಕ್ರೇಜ್ ಅಂಡ್ ಅದೆಲ್ಲ ಆಗೋದು, ನಾವು ಅದನ್ನು ಮಾಡೋದಲ್ಲ, ನಾವು ಅದೆಲ್ಲ ಆಗೋದು ದೇವರ ಆಶೀರ್ವಾದ. ಅದು ನಾವು ಬೇಕು ಅಂದ್ರೂ ಮಾಡೋಕ್ಕಾಗಲ್ಲ. ಈಗ ದ್ವಾಪರ ಆಗಿರ್ಬೋದು, ಚಿನ್ನಯ್ಯ ಆಗಿರ್ಬೋದು, ಮ್ಯಾರೇಜ್ ಈಸ್ ಫಿಕ್ಸ್, ಸೋನು ಸರ್ ಸಾಂಗ್ ಯಾವುದೇ ಆಗಿರ್ಬೋದು, ಅದು ನಾವು ಮಾಡೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್. ಅದು ನೀವು ಹೇಳಿದ್ರಲ್ಲ 8 ಕೋಟಿ ಜನರಲ್ಲಿ ಇಷ್ಟು ಜನ ನಾವು ಸ್ಟಾರ್ಸ್ ಇದೀವಲ್ಲ, ನಾವು ಬ್ಲೆಸ್ಡ್ ಅಂತ, ಅದು ರೈಟ್ ಡೆಫಿನೇಷನ್. ಇಟ್ ಹ್ಯಾಪನ್ಸ್ ಅಷ್ಟೇ. 15ನೇ ತಾರೀಕು ರಿಲೀಸಿಗೆ ರೆಡಿ ಆಗಿದೆ. ಒಂದು ನಮಗೆಲ್ಲ ಎಕ್ಸ್ಪೆಕ್ಟೇಷನ್ ಏನಂದರೆ, ಗಣೇಶ್ ಸರ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಒಳ್ಳೆ ಬ್ಲಾಕ್ ಬಸ್ಟರ್ ಗೆಲುವನ್ನು ಕಂಡ್ರೆ ಇನ್ನೂ ಒಂಚೂರು ಥಿಯೇಟರ್ಗೆ ಆಡಿಯನ್ಸ್ನ ಕರ್ಕೊಂಬರೋದಕ್ಕೆ ಬೇರೆ ಸಿನಿಮಾಗಳಿಗೆ ಒಂದು ಮಣೆ ಹಾಕ್ದಂಗೆ ಆಗುತ್ತೆ. ನಾವು ಆಡಿಯನ್ಸ್ ಒಂದು ಹೇಳ್ತೀನಿ, ಎಲ್ಲ ಆಡಿಯನ್ಸ್ ಬರಲ್ಲ ಅನ್ನೋದಕ್ಕಿಂತ ಟೈಮ್ ನಾವು ಫಿಲ್ಮ್ ಕೊಡಬೇಕು. ಹೌದು, ಗಾಟ್ ಮೈ ಪಾಯಿಂಟ್. ಹೌದು, ನಾವುಗಳು ಕೂಡ ಪಿಕ್ಚರ್ ಕೊಡ್ಬೇಕು ತಾನೆ. ಪಿಕ್ಚರ್ ಕೊಟ್ಟರೆ ಬರ್ತಾರೆ ಅವ್ರು. ಸೊ ನಾವುಗಳು ಕೂಡ ಪಿಕ್ಚರ್ ಮಾಡಬೇಕು. ಆ ಥರದಲ್ಲಿ ವರ್ಷಕ್ಕೆ 2-3 ಮಾಡಬೇಕು ಅಂತ ಅವಾಗಲೇ ಅನ್ಕೋ, 2 ಮಾಡೇ ಮಾಡ್ತೀನಿ, ಕಮಿಟ್ ಆಗಿದೆ. ಅದ್ರ ಜೊತೆಲಿ ನಮ್ಮ ಕೃಷ್ಣಂ ಪ್ರಣಯ ಸಖಿ ಒಂದು ಬೇರೆ ಲೆವೆಲ್ಗೆ ನಮ್ಮ ಪ್ರೊಡಕ್ಷನ್ ಹೌಸ್ನ ಮಾಡಿದ್ದಾರೆ. ನಾವೆಲ್ಲ ಸೇರಿಕೊಂಡು ಮಾಡಿದ್ದೀವಿ. ಯು ವಿಲ್ ಲವ್ ಇಟ್. ನಿಮ್ಮ ಗಣೇಶ್ನ ಕೃಷ್ಣಂ ಪ್ರಣಯ ಸಖಿ ತುಂಬ ಚೆನ್ನಾಗಿರುತ್ತೆ, ನಿಮಗೆಲ್ಲ ಭಾಳ ಖುಷಿ ಕೊಡುತ್ತೆ. ಆಗಸ್ಟ್ 15ಕ್ಕೆ ಬರ್ತಾ ಇದೆ, ನೋಡಿ, ಆನಂದಿಸಿ, ಹರಸಿ, ಹಾರೈಸಿ.